ರಾಮಾಯಣದ ಕೊನೆಯಲ್ಲಿ ರಾವಣನ ಸಂಹಾರವಾಗಿರುತ್ತೆ. ಪ್ರಭು ಶ್ರೀರಾಮಚಂದ್ರರು ಸಮುದ್ರದ ತಟದ ಬಳಿ ಇರುವ ಬಂಡೆಯ ಮೇಲೆ ಮೌನವಾಗಿ ಕುಳಿತುಕೊಂಡಿರ್ತಾರೆ. ಮೌನವಾಗಿ ಕುಳಿತುಕೊಂಡಿರುವಂತಹ ಶ್ರೀರಾಮರು ತನ್ನ ದೃಷ್ಟಿಯನ್ನು ನೆಲದ ಮೇಲೆ ಹಾಯಿಸ್ತಾ ಇರ್ತಾರೆ. ಇತ್ತ ಮಂಡೋದರಿ ತನ್ನ ಪತಿಯನ್ನು ಕಳೆದುಕೊಂಡಿರ್ತಾಳೆ. ತನ್ನ ಪತಿಯನ್ನು ಕಳೆದುಕೊಂಡಿರುವಂತಹ ಮಂಡೋದರಿ ತುಂಬ ದುಃಖಿತಳಾಗಿ ಶ್ರೀರಾಮನನ್ನು ಕಾಣುವತ್ತ ಹೆಜ್ಜೆಯನ್ನು ಹಾಕ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಪ್ರಭು ಶ್ರೀರಾಮಚಂದ್ರರ ಪಾದದ ಬಳಿ ಒಂದು ಹೆಣ್ಣಿನ ನೆರಳು ಕಾಣಿಸ್ಕೊಳ್ಳುತ್ತೆ. ಆ ಹೆಣ್ಣಿನ ನೆರಳನ್ನು ಕಂಡೊಡನೆ ಪ್ರಭು ಶ್ರೀರಾಮಚಂದ್ರರು ಎದ್ದು ನಿಂತು ಆ ಹೆಣ್ಣಿನ ಮುಖವನ್ನು ನೋಡ್ತಾರೆ. ಆ ಹೆಣ್ಣಿನ ಮುಖದಲ್ಲಿರುವಂತಹ ದುಃಖವನ್ನು ನೋಡ್ತಾರೆ. ಪ್ರಭು ಶ್ರೀರಾಮಚಂದ್ರರಿಗೆ ಎಲ್ಲವೂ ಅರ್ಥವಾಗ್ಬಿಡುತ್ತೆ. ಪ್ರಭು ಶ್ರೀರಾಮಚಂದ್ರರು, ತಾಯಿ ನನ್ನನ್ನು ದಯಮಾಡಿ ಕ್ಷಮಿಸಿ ಎಂದು ಸ್ವಾಗತಿಸುತ್ತಾ, ತಾಯಿ ನಿಮ್ಮ ಪತಿ ಮಹಾನ್ ಪುರುಷ, ತಾಯಿ ನಿಮ್ಮ ಪತಿ ಮಹಾನ್ ಬ್ರಾಹ್ಮಣ, ನಿಮ್ಮ ಪತಿ ಅಧರ್ಮದ ಮಾರ್ಗವನ್ನು ಕೈ ಹಿಡಿದಿದ್ದರಿಂದ ಅನಿವಾರ್ಯವಾಗಿ ನಾನು ನಿಮ್ಮ ಪತಿಯನ್ನು ಸಂಹಾರವನ್ನು ಮಾಡಬೇಕಾಯಿತು. ನಿಮ್ಮ ಪತಿಯನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ದಯಮಾಡಿ ನನ್ನನ್ನು ಕ್ಷಮಿಸಿ ತಾಯಿ. ತಾಯಿ, ನೀವು ಯಾವುದೇ ರೀತಿಯಾದಂತಹ ಶಾಪವನ್ನು ನೀವು ನನಗೆ ನೀಡಿದರೂ ಆ ಶಾಪವನ್ನು ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ ಅಂತ ಪ್ರಭು ಶ್ರೀರಾಮಚಂದ್ರರು ಮಂಡೋದರಿಯ ಬಳಿ ಹೇಳ್ತಾರೆ. ಆಗ ಮಂಡೋದರಿ, ನಾನು ಯಾವುದೇ ರೀತಿಯಾದಂತಹ ಯಾರಿಗೂ ಶಾಪವನ್ನು ನೀಡುವುದಕ್ಕೆ ಬಂದಿಲ್ಲ. ನನ್ನ ಪತಿ ರಾವಣ ವೀರಾದಿವೀರ. ನನ್ನ ಪತಿ ರಾವಣ ದೇವಾನುದೇವತೆಗಳೊಂದಿಗೆ ಯುದ್ಧವನ್ನು ಮಾಡುತ್ತಿದ್ದಂಥವರು. ನನ್ನ ಪತಿ ರಾವಣ ವಜ್ರಾಯುಧಕ್ಕಾಗಿ ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿದಂಥವರು. ಇಂತಹ ವೀರಾದಿವೀರನನ್ನು ಸಂಹಾರವನ್ನು ಮಾಡಿದಂತಹ ಪುರುಷ ಅದು ಯಾವ ರೀತಿಯಾಗಿ ಇರಬಹುದು ಅಂತ ನೋಡುವಂತಹ ಕುತೂಹಲದಿಂದ ಮಾತ್ರ ನಾನು ಇಲ್ಲಿಗೆ ಬಂದೆ. ನನ್ನ ಪತಿಯ ಬಳಿ ಇಲ್ಲದಂತಹದ್ದು ನನ್ನ ಪತಿಯನ್ನು ಸಂಹಾರ ಮಾಡಿದಂತಹ ಪುರುಷನ ಬಳಿ ಅದೇನು ಇದೆ ಎಂಬುದನ್ನು ತಿಳಿದುಕೊಳ್ಳುವಂತಹ ನನ್ನ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಕ್ಕೆ ಮಾತ್ರ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಮಂಡೋದರಿ ಶ್ರೀರಾಮನ ಬಳಿ ಹೇಳ್ತಾಳೆ. ಶ್ರೀರಾಮರು ಮೌನವಾಗಿ ಒಂದು ಕಡೆ ನಿಂತಿರ್ತಾರೆ. ಮಂಡೋದರಿಯು ಸಹ ಮೌನವಾಗಿ ಒಂದು ಕಡೆ ನಿಂತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಶ್ರೀರಾಮರು ಮಂಡೋದರಿಯ ಬಳಿ ಕೇಳ್ತಾರೆ, ತಾಯಿ ನಿಮ್ಮ ಪ್ರಶ್ನೆಗೆ ಉತ್ತರ ದೊರೆಯಿತೆ ಅಂತ ಕೇಳ್ತಾರೆ. ಆಗ ಮಂಡೋದರಿ, ನನ್ನ ಪ್ರಶ್ನೆಗೆ ಈಗಾಗಲೇ ಉತ್ತರ ದೊರೆತಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಪ್ರಭು ಶ್ರೀರಾಮಚಂದ್ರರು, ತಾಯಿ ನಿಮಗೆ ದೊರೆತಂತಹ ಉತ್ತರ ಏನು ಅಂತ ನಾನು ತಿಳಿದುಕೊಳ್ಳಬಹುದೇ ಅಂತ ಕೇಳ್ತಾರೆ. ಆಗ ಮಂಡೋದರಿ ಎಂತಹ ಮಾತನ್ನು ಹೇಳ್ತಾಳೆ ಅಂತಂದರೆ, ನಾನು ಸುದರ್ಶನ ರೂಪವನ್ನು ಹೊಂದಿರುವಂಥವಳು, ನಾನು ಸುರಸುಂದರಾಂಗಿಣಿ, ನನ್ನಂತಹ ರೂಪ ನನ್ನಂತಹ ಚೆಲುವು ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಸಹ ಇಲ್ಲ. ಹೀಗಿರುವಾಗ ನನ್ನ ಪತಿ ರಾವಣ ನನ್ನನ್ನು ಬಿಟ್ಟು ಪರಸ್ತ್ರೀಯನ್ನ ಮೇಲೆ ಆಸೆಯನ್ನು ಪಟ್ಟ, ಪರಸ್ತ್ರೀಯನ್ನು ನೋಡ್ದ. ಅದೇ ರಾಮ ಇಂತಹ ಸುದರ್ಶನ ರೂಪವನ್ನು ಹೊಂದಿರುವಂತಹ ಸ್ತ್ರೀಯ ಕೇವಲ ನೆರಳನ್ನು ನೋಡಿದಾಕ್ಷಣ ಎದ್ದು ನಿಂತು ಗೌರವದಿಂದ ಸ್ವಾಗತವನ್ನು ಮಾಡಿ ತಾಯಿ ಎಂದು ಕೇಳಿ ಕ್ಷಮಾಪಣೆಯನ್ನು ಕೇಳ್ದ. ಈಗಲೇ ಅರ್ಥವಾಗ್ಬಿಡ್ತು ನನ್ನ ಪತಿಯ ಬಳಿ ಇಲ್ಲದಂತಹದ್ದು ಶ್ರೀರಾಮನ ಬಳಿ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಹೀಗಾಗಿ ಸ್ನೇಹಿತರೆ ಹೇಳುವಂತಹದ್ದು, ಪುರುಷರಲ್ಲೇ ಉತ್ತಮನಾದಂತಹ, ಪುರುಷರಲ್ಲೇ ಅತ್ಯುತ್ತಮನಾದಂತಹ ಪುರುಷ ಪ್ರಭು ಶ್ರೀರಾಮಚಂದ್ರ, ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರು ಅಂತಂದ್ಬಿಟ್ಟು ಎಲ್ಲರಿಗೂ ಪ್ರಭು ಶ್ರೀರಾಮಚಂದ್ರರ ಹುಟ್ಟುಹಬ್ಬದ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಪ್ರಭು ಶ್ರೀರಾಮಚಂದ್ರರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀಕೃಷ್ಣ.